ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಏನಪ್ಪ ಅಂದರೆ ನಮಸ್ಕಾರ ಸರ್. ನಮಸ್ಕಾರ. 24ಗೆ ಸ್ವಾಗತ. ಓಕೆ ಸರ್, ಏನು ಇದು SIR ಬಗ್ಗೆ ಏನೋ ಒಂದು ಸ್ವಲ್ಪ ಏನೋ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾಯಿದ್ದರೆ ಏನು ಸಮಸ್ಯೆ ಬರ್ತಾಯಿದ್ರಿ, ಯಾವ ರೀತಿಯಾಗಿ ನೀವು ಇದನ್ನು ಮಾಡ್ತಾಯಿದ್ದೀರಿ, ಜನರಿಗೆ ಏನು ಹೇಳಬಯಸ್ತಾರೆ ನೀವು? ಸರ್, SIR ಇದು ಚುನಾವಣಾ ಆಯೋಗವು SIR ಎಂಬ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಹಮ್ಮಿಕೊಂಡಿದೆ. 24 ವರ್ಷಗಳ ನಂತರ ಇಡೀ ರಾಜ್ಯದಲ್ಲಿ ಈ ಬೃಹತ್ ಪ್ರಕ್ರಿಯೆ ಜಾರಿಯಲ್ಲಿದ್ದು, ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ತಿದ್ದುಪಡಿ ಮಾಡಿ ನಕಲಿ ಹೆಸರುಗಳನ್ನು ತೆಗೆದುಹಾಕಲು ಮನೆ ಮನೆಗೆ ತೆರಳಿ BLOಗಳು ದ್ವಿಪ್ರತಿಯಲ್ಲಿ ಫಾರ್ಮ್ಗಳನ್ನು ನೀಡಿ ಗಣತಿ ನಡೆಸಲಾಗುತ್ತಿದೆ. SIR ಅಂದರೆ ಇದು ವಿಶೇಷ ತೀವ್ರ ಪರಿಷ್ಕರಣೆಯಾಗಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ. ಇದರ ಮುಖ್ಯ ಉದ್ದೇಶ ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸುವುದು, ಮೃತಪಟ್ಟವರ ಹೆಸರುಗಳನ್ನು ತೆಗೆದುಹಾಕುವುದು ಮತ್ತು ಹೊಸ ಮತದಾರರನ್ನು ಸೇರ್ಪಡೆ ಮಾಡುವುದು. ಇಲ್ಲಿ ಮನೆ ಮನೆಗೆ ಬೂತ್ ಮಟ್ಟದ BLOಗಳು ಭೇಟಿ ನೀಡ್ತಾರೆ, ವಿವರಗಳನ್ನು ಪರಿಶೀಲಿಸುತ್ತಾರೆ. ಅಲ್ಲದೆ ಅಧಿಕಾರಿಗಳಿಗೆ ಕುಟುಂಬದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ವೋಟರ್ ID ಇತರೆ ವಿವರಗಳನ್ನು ಅದರಲ್ಲಿ ದಾಖಲು ಮಾಡಿ ತಿದ್ದುಪಡಿ ಮಾಡಿ ಫಾರ್ಮ್ ನಂಬರ್ 8 ಭರ್ತಿ ಮಾಡುತ್ತಾರೆ. ಈ ಸೌಲಭ್ಯವು ಸ್ವತಃ ಪ್ರತಿಯೊಬ್ಬ ಮತದಾರರು ಲಾಗಿನ್ ಆಗಿ ಪರಿಶೀಲನೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಈ ಪ್ರಕ್ರಿಯೆ ಹಂತಗಳು ಪ್ರತಿಯೊಬ್ಬರು ಫಿಸಿಕಲಿ ಕಡ್ಡಾಯವಾಗಿ ಇದನ್ನು ಮಾಡಬೇಕಾಗಿದೆ. ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವುದನ್ನು ತಪ್ಪಿಸಬೇಕಾದರೆ ಪ್ರತಿಯೊಬ್ಬ ಮತದಾರರು ಅದನ್ನು ಭರ್ತಿ ಮಾಡಿ ಕೊಡಲೇಬೇಕಾಗಿದೆ ಸರ್. ಮತ್ತೊಂದು ವಿಷಯ ಸರ್, ಕೆಲವೊಂದು ಕಡೆ ಏನು ಕೇಳಿ ಬರ್ತಾ ಇದ್ದಾರೆ, ಒಂದು 15-20 ವರ್ಷದಿಂದ ವೋಟ್ ಹಾಕಿದ್ದು ಇನ್ಫಾರ್ಮೇಷನ್ ತಂದು ಕೊಡು ಅಂತಾರೋ, ಅದು ಹೆಂಗೆ ಸಾಧ್ಯ ಆಗಬೇಕು ರೀ ಕೆಲವು ಮಂದಿಗೆ? ಅದು 2002ರಲ್ಲಿ ಮತದಾರರ ಪಟ್ಟಿಯಲ್ಲಿದ್ದ ಮಾಹಿತಿಯನ್ನು ಅಲ್ಲಿ ಕೇಳಲಾಗಿದೆ. ಅದನ್ನು ಕಡ್ಡಾಯವಾಗಿ ಭರ್ತಿ ಮಾಡಲೇಬೇಕು. ಅದು ವೋಟರ್ಸ್ ECI.government.in ನಲ್ಲಿ ಲಭ್ಯ ಇದೆ. 2002ರಲ್ಲಿ ಅವರು ವೋಟ್ ಹಾಕಿಲ್ಲ ಅಂದರೆ ಹೆಂಗೆ ಬರ್ತದೆ? ವೋಟ್ ಹಾಕಿರದೇ ಇದ್ದರೂ ಅವರ ತಂದೆ ತಾಯಿ ಅಥವಾ ಅಜ್ಜ ಯಾರ್ದಾದ್ರೂ ಒಬ್ಬರದು ಮಾಹಿತಿಯನ್ನು ಅಲ್ಲಿ ಕೊಡಲೇಬೇಕಾಗಿದೆ. ಸ್ಥಾನೀಯ ಮೂಲ ಇನ್ಫಾರ್ಮೇಷನ್ ಬೇಕಾಗಿದೆ. ಎಸ್ ಸರ್. ತಂದೆ ತಾಯಿ ಅಜ್ಜ ಯಾರ್ದಾದ್ರೂ ಸಂಬಂಧಿಕರ ಮಾಹಿತಿಯನ್ನು ಅಲ್ಲಿ ಭರ್ತಿ ಮಾಡಿದಾಗ ಅದು SIR ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಸಾರ್ವಜನಿಕರಿಗೆ ಕಿವಿ ಮಾತು ಹೇಳುವುದೇನೆಂದರೆ, ಇದು ಒಂದು ಚುನಾವಣಾ ಆಯೋಗದ ಅತ್ಯಂತ ಪ್ರಮುಖ ಕಾರ್ಯವಾಗಿದ್ದು, ಇಲ್ಲಿ ನೈಜ ಮತದಾರರನ್ನು ಗುರುತಿಸಲಾಗ್ತದೆ ಹಾಗೂ ಮತದಾರರ ಪಟ್ಟಿಯಲ್ಲಿ ಅವರು ತಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಇದೊಂದು ಅವಕಾಶವಿದೆ. ಅವರು ಫಾರ್ಮ್ಗಳನ್ನು ಸಹಿ ಮಾಡಿ ಕೊಟ್ಟಾಗ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ದಾಖಲಾಗ್ತದೆ. ಸಹಿ ಮಾಡಿ ಕೊಡದೇ ಇದ್ದಾಗ ಮತದಾರರ ಪಟ್ಟಿಯಿಂದ ಹೆಸರು ಅಳಿಸಿ ಹೋಗುತ್ತದೆ. ಇಷ್ಟು ಹೇಳಿ ಬಯಸ್ತೇನೆ. ಇದು ಒಂದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದ್ದು, ಎಲ್ಲ ಮತದಾರರು ಅರ್ಹ ಮತದಾರರು ತಮ್ಮ ಫಾರ್ಮ್ಗಳನ್ನು ಭರ್ತಿ ಮಾಡಿ BLOಗಳ ಹತ್ತಿರ ಸಹಿ ಮಾಡಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವ ಗ್ರಾಮದಿಂದ ಇದು ಅವೇರ್ನೆಸ್ ಮಾಡ್ತಾರೆ? ನಾವು ಇಲ್ಲಿ ಮೋದಗಾ ಗ್ರಾಮದಿಂದ ನಾವು ಇದನ್ನು ಮಾಹಿತಿಯನ್ನು ಹೇಳ್ತಾ ಇದ್ದೀವಿ. ನಮ್ಮ ಪರಿಚಯ ನಾನು VS ಅಲ್ಲೇನವರ್ಮಠ್, ಸಹ ಶಿಕ್ಷಕರು KHPS ಮೋದಗಾ ಶಾಲೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಅಲ್ಲಿ ಉಳ್ಕೊಂಡಿದ್ದಾರೆ, ಅವರಿಗೆ ಈ ಒಂದು ವಿಷಯವನ್ನ ಮನದಟ್ಟು ಮಾಡಲು ಮತ್ತು ಅವರಿಗೂ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಇವತ್ತು ಗ್ರಾಮದಲ್ಲಿ ಜಾಥಾ ಕಾರ್ಯಕ್ರಮವನ್ನ ಈ ಒಂದು SIR ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.